ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಂತೋಷ್ ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈಗ ನಾವು ಕೇರಳ ರೈಡ್ ಮುಗಿಸ್ಕೊಂಡು ಬಂದಿದ್ವಿ. ಇದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅನ್ನಿಸ್ತು. ಸೊ ನೀವೇನಾದರೂ ಕೇರಳಗೆ ರೈಡ್ ಆರ್ ಡ್ರೈವ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಅಥವಾ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ಕೋವಿಡ್ ಸಿಚುವೇಷನಲ್ಲಿ ಈ ವಿಡಿಯೋ ಕಂಪ್ಲೀಟ್ ನೋಡಿ. ಸೊ ದಟ್ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಏನು ನಡೀತಾ ಇದೆ ಕೇರಳ ಅಲ್ಲಿ. ಆ್ಯಂಡ್ ದೆನ್ ಹೇಗೆ ನಾವು ಪಾಸ್ ತೊಗೋಬೇಕೋ ಬೇಡವೋ, ಹಾಗೂ ಒಳಗೆಲ್ಲ ಹೇಗಿದೆ ಕಂಡೀಷನ್, ನಮ್ಗೆ ತಿರುಗಾಡೋದಕ್ಕೆ ಪರ್ಮಿಷನ್ ಸಿಗುತ್ತಾ, ಆ್ಯಂಡ್ ದೆನ್ ಊಟದ ಫೆಸಿಲಿಟಿ ಎಲ್ಲ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದ ಮೇನ್ ಥಿಂಗ್, ಫಸ್ಟ್ ಒನ್ ಪಾಸ್. ಈಗ ಕೋವಿಡ್ ಸಿಚುವೇಷನ್ ಇರೋದ್ರಿಂದ ಬೇರೆ ಸ್ಟೇಟಲ್ಲಿ ಎಲ್ಲೂ ರಿಸ್ಟ್ರಿಕ್ಷನ್ ಇಲ್ಲ, ಬಟ್ ಕೇರಳ ಅಲ್ಲಿ ಸ್ಟ್ರಿಕ್ಟ್ ಇದೆ. ನೀವು ಇ ಪಾಸ್ ತೊಗೊಳ್ಳೇಬೇಕು. ಜಾಗ್ರತಾ ಪೋರ್ಟಲ್ ಅಂತ ಬರುತ್ತೆ, ನೀವು ಆ ಪೋರ್ಟಲ್ಗೆ ಹೋಗ್ಬಿಟ್ಟು ಒಂದು ಶಾರ್ಟ್ ವಿಸಿಟ್ ಪಾಸ್ ಅಂತ ಬರುತ್ತೆ, ಇ ಪಾಸ್. ಜಸ್ಟ್ ಅದನ್ನ ಅಪ್ಲೈ ಮಾಡಿದ್ರೆ ಅದು ಆಟೋ ಅಪ್ರೂವ್ ಆಗಿ ತಕ್ಷಣವೇ ನಿಮಗೆ ಇ ಪಾಸ್ ಬರುತ್ತೆ. ಅದು ನಿಮ್ಗೆ 7 ದಿನದೊಳಗೆ ರೈಡ್ ಮಾಡ್ತಿದ್ರೆ ಮಾತ್ರ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಅದಕ್ಕೂ ಮೇಲೆ ಇದ್ದರೆ ನೀವೊಂದು ಕೋವಿಡ್ ನೆಗೆಟಿವ್ ಸರ್ಟಿಫಿಕೇಟ್ ತೊಗೊಂಬರ್ಬೇಕಾಗುತ್ತೆ. ಸೊ ವಿತಿನ್ 7 ಡೇಸ್ ಏನಾದರೂ ನೀವು ಪ್ಲ್ಯಾನ್ ಮಾಡಿದರೆ ನಿಮಗೆ ಜಸ್ಟ್ ಇ ಪಾಸ್ ಇಟ್ಕೊಂಡ್ರೆ ಸಾಕು. ಒಂದೇ ಪಾಸಲ್ಲಿ ನೀವು ಎಷ್ಟು ಜನ ಇದ್ದೀರಾ ಅಂತಲೂ ಮೆನ್ಷನ್ ಮಾಡ್ಬೋದು. ಟೋಲಲ್ಲಿ ನಿಮಗೆ ಕಂಪಲ್ಸರಿ ಎಲ್ಲ ಚೆಕಿಂಗ್, ಬ್ಯಾಗ್ ಚೆಕಿಂಗ್ ಆ್ಯಂಡ್ ದೆನ್ ಇ ಪಾಸ್ ಚೆಕಿಂಗ್ ಎಲ್ಲ ಇದ್ದೇ ಇರುತ್ತೆ. ಸೊ ಬಿ ಕೇರ್ಫುಲ್. ಯಾವುದೇ ರೀತಿಯ ವೀಡ್ ಆಗಲಿ ಅಥವಾ ಆಲ್ಕೋಹಾಲ್ ಆಗಲಿ ಬ್ಯಾಗಲ್ಲಿ ಇಟ್ಕೋಬೇಡಿ. ಸೊ ದಟ್ ನಿಮ್ಗೊಳಗೆ ಎಂಟ್ರಿ ಕೊಡೋಲ್ಲ ಬಾರ್ಡ್ರಲ್ಲಿ, ಚೆಕ್ ಪೋಸ್ಟಲ್ಲಿ. ಆ್ಯಂಡ್ ದ ಸೆಕೆಂಡ್ ಥಿಂಗ್, ಒಳಗೆ ಯಾವ ಥರ ಇದೆ ರಿಸ್ಟ್ರಿಕ್ಷನ್ಸು, ಅಡ್ಡಾಡ್ಬೋದಾ ಅಂತ ಎಲ್ಲ, ಎಲ್ಲೂ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಇಲ್ಲ. ನಿಮಗೆ ಬಾರ್ಡ್ರಲ್ಲಿ ಪಾಸ್ ಚೆಕ್ ಮಾಡ್ತಾರೆ ಅಷ್ಟೇ, ಇನ್ನು ಒಳಗೆ ಎಲ್ಲೂ ಚೆಕ್ ಮಾಡಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಇಲ್ಲಿನ ಜನ ಎಷ್ಟು ಚೆನ್ನಾಗಿ ಪಾಲಿಸ್ತಾ ಇದ್ದಾರೆ ಅಂದರೆ ರೂಲ್ಸು. ಎಲ್ಲರೂ ಪ್ರತಿಯೊಬ್ಬರು ಮಾಸ್ಕ್ ಹಾಕ್ಕೊಂಡಿರ್ತಾರೆ. ನೀನು ಎಲ್ಲೇ ಹೋಗು, ಎಂಥ ಹೋಟೆಲ್ಗೆ ಹೋಗು, ಮೇಯ್ನ್ ರೋಡಲ್ಲೇ ಹೋಗು, ಬೈಕಲ್ಲಿ ಹೋಗ್ತಾರೆ, ಎಲ್ಲನ ನೋಡ್ರಿ ಮಾಸ್ಕ್ ಹಾಕ್ಕೊಂಡೇ ಇರ್ತಾರೆ ಜನ. ಅಷ್ಟು ಚೆನ್ನಾಗಿ ಪಾಲಿಸ್ತಾ ಇದ್ದಾರೆ ಜನ. ಅದಕ್ಕೆ ಇಲ್ಲಿ ಕೋವಿಡ್ ಸಂಖ್ಯೆ ಕಮ್ಮಿ ಅಂತಲೇ ಹೇಳ್ಬೋದು. ಆ್ಯಂಡ್ ದೆನ್ ಹೋಟೆಲ್ಸಿಗೆ ಬಂದರೆ ಬಿಸ್ನೆಸ್ ಕಮ್ಮಿ ಇರೋದ್ರಿಂದ ಜಾಸ್ತಿ ಹೋಟೆಲ್ಸ್ ಓಪನ್ ಇಲ್ಲ. ಆ್ಯಂಡ್ ದೆನ್ 7:30-8ಗೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಇಂಥ ಕೊಚ್ಚಿ ಸಿಟಿಯಲ್ಲೇ ನಿಮಗೆ 8 ಗಂಟೆಗೆ ಸಿಗೋದು ಡೌಟ್ ಇತ್ತು. ಸೊ ನೀವು ಬಂದರೆ ಬೇಗನೆ ಊಟ ಮಾಡಿಕೊಂಡು ಒಂದು 7 ಗಂಟೆ ಒಳಗೆ ಊಟ ಮಾಡ್ಕೊಂಬಿಟ್ಟು ನಿಮ್ಮ ಸ್ಟೇ ವ್ಯವಸ್ಥೆ ಮಾಡಿಕೊಂಡ್ರೆ ಬೆಸ್ಟು ಅಂತ ಅನಿಸುತ್ತೆ. ಹಾಗೂ 4th ಥಿಂಗ್, ನಿಮಗೆ ಸ್ಟೇಗೆ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇಲ್ಲ. ನೀವು ಲಾಡ್ಜಸ್ ಹುಡುಕೋಬೋದು, ಹೋಮ್ ಸ್ಟೇಸ್ ಹುಡುಕೋಬೋದು. ಅವರೆಲ್ಲೂ ಯಾರು ನಿಮ್ಮನ್ನು ಕ್ವಶನ್ ಮಾಡಲ್ಲ. ಓನ್ಲಿ ಥಿಂಗ್ ಈಸ್ ಯು ಶುಡ್ ವೇರ್ ಯುವರ್ ಮಾಸ್ಕ್, ದಟ್ಸ್ ಇಟ್. ಅದನ್ನು ಅವ್ರು ಕೇಳಲ್ಲ. ಯು ಶುಡ್ ಹ್ಯಾವ್ ಸಮ್ ಕಾಮನ್ ಸೆನ್ಸ್. ಸೊ ದಟ್ ಬೇರೆ ಜನ ಮಾಸ್ಕ್ ಹಾಕ್ಕೊಂಡಿರ್ತಾರೆ, ಸೊ ನೀವು ಮಾಸ್ಕ್ ಹಾಕ್ಕೊಂಡಿದ್ರೆ ಎಲ್ಲ ಹತ್ರ ಒಳ್ಳೆಯದಾಗುತ್ತೆ ಅಷ್ಟೇ. ಆ್ಯಂಡ್ ಆಫ್ ಸೀಸನ್ ಆದ್ದರಿಂದ ನಿಮಗೆ ಸ್ಟೇನೂ ಸಹ ಕಮ್ಮಿ ರೇಟ್ಗೆ ಸಿಗುತ್ತೆ. ಸೊ ನೋ ಪ್ರಾಬ್ಲಮ್ ಅಂತ. ನಾನು ಇನ್ನೇನು ಬೇಕು ನಿಮ್ಗೆ ಇನ್ಫಾರ್ಮೇಷನ್ನು? ಅದೇ ಎತ್ಕೊಂಡ್ರೆ ಖರ್ಚು ಎಷ್ಟಾಯಿತು, ಟ್ರಿಪ್ಪು ಖರ್ಚು, ಬಡ್ಜೆಟ್ ಎಷ್ಟಾಯಿತು ಅಂತ ಕೇಳ್ತೀರಾ. ನನ್ನ ಕೇರಳ ರೈಡ್ ವಿಡಿಯೋ ನೋಡಿ, ಇಲ್ಲಿ ಐ ಕಾರ್ಡಲ್ಲಿ ನಿಮಗೆ ಪ್ಲೇಲಿಸ್ಟ್ ಹಾಕಿರ್ತೀನಿ. ಅದರಲ್ಲಿ ನೋಡಿ, ಅದರಲ್ಲಿ ಪ್ರತಿಯೊಂದು ವೀಡಿಯೋಲ್ಲೂ ಪ್ರತಿ ದಿನದ್ದು ಬಡ್ಜೆಟ್ಟು, ಎಕ್ಸ್ಪೆನ್ಸು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ನೋಡ್ಬೋದು ಅಷ್ಟೇ. ಇನ್ನೇನಿದೆ, ಆರಾಮಾಗಿ ಬನ್ನಿ. ನಿಮ್ಮ ಜಾಗ್ರತೆಯಲ್ಲಿ ನೀವಿರಬೇಕಷ್ಟೇ. ನೀವು ಮಾಸ್ಕ್ ಹಾಕ್ಕೊಂಡ್ರೆ ನಿಮ್ಗೆ ಒಳ್ಳೆಯದು. ಹಾಕ್ಕೊಂಡಿದ್ರೆ ಏನು ಜನ ಹಾಕ್ಕೊಳ್ರಿ ಅಂತ ಏನು ಹೇಳಲ್ಲ ಇಲ್ಲಿ. ಸೊ ನೀವು ಹಾಕ್ಕೊಂಡು ನಿಮ್ಮ ಸೇಫ್ಟಿಲಿ ನೀವಿದ್ದರೆ, ನೀವು ಬರಬೇಕಾದ್ರೂ ಅಷ್ಟೇ ಒಂದು ಬೆಡ್ಶೀಟು, ತಿರ್ಗಾ ದಿಮ್ಮ ಮೇಲೆ ಒದಿಸೋಕ್ಕೆ ಒಂದು ಕವರ್ ತರೋದು, ಇನ್ನೊಂದು ಬೆಡ್ಶೀಟ್ ಎಕ್ಸ್ಟ್ರಾ, ಬೆಡ್ ಕವರ್ ತರೋದೇನಾದರೂ ಇದ್ರೂ ಸಾಕು, ಬೇಜಾನಾಗುತ್ತೆ. ಅಲ್ಲಿಗೆ ಒಂಥರ ಪ್ರೊಟೆಕ್ಷನ್ ಆದಂಗೆ. ಹೋಗಿದ ಕಡೆ ಎಲ್ಲ ನಿಮ್ಮದೇ ಯೂಸ್ ಮಾಡಿದ್ರೆ ಬೆಸ್ಟ್. ಇನ್ನೆಲ್ಲ ಕಡೆ ನಿಮಗೆ ಪ್ಲೇಟ್ಸು ಅದೆಲ್ಲ ಕ್ಲೀನಾಗಿರೋ ಕಡೆನೇ ಸಿಗುತ್ತೆ. ಅದು ಕ್ಲೀನಾಗಿರೋ ಕಡೆ ನೋಡ್ಕೊಂಡು ಊಟ ಮಾಡಿದ್ರೆ ಆಯಿತು ಅಷ್ಟೇ. ಇನ್ನೇನಿಲ್ಲ, ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡ್ರಿ. ಇಫ್ ಯು ವಾಂಟ್ ಪ್ಲ್ಯಾನ್, ಜಸ್ಟ್ ಕಮ್ ಟು ಕೇರಳ, ಎಂಜಾಯ್ ದ ಥಿಂಗ್ಸ್. ಆ್ಯಂಡ್ ಇನ್ನೇನು ಡಿಸೆಂಬರ್ ಮುಗಿದ್ರೆ ನಿಮಗೆ ಜಾನ್ವರಿ ಫೆಬ್ರವರಿಲಿ ಹೆವಿ ಸಮ್ಮರ್ಸ್ ಆಗಿಬಿಡುತ್ತೆ. ಆವಾಗಿನ ಹೀಟ್ ಜಾಸ್ತಿ ಆಗುತ್ತೆ. ಸೊ ಬಿಫೋರ್ ಡಿಸೆಂಬರ್ ಬಂದರೆ ಇನ್ನೂ ಬೆಸ್ಟ್ ಅನಿಸುತ್ತೆ.
ಅಷ್ಟೇ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಸೊ ದಟ್ ನಾನು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ಮಾಡೇ ಮಾಡ್ತೀನಿ. ಹಾಗೂ ನೀವು ನನ್ನ ಇನ್ಸ್ಟಾಗ್ರಾಮ್ ಆ್ಯಂಡ್ ದೆನ್ ಫೇಸ್ಬುಕ್ಕಲ್ಲೂ ಫಾಲೋ ಮಾಡ್ಬೋದು. ನೀವು ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿದ್ರೆ ಇನ್ಸ್ಟೆಂಟ್ ಅಪ್ಡೇಟ್ಸ್ ಎಲ್ಲ ಹಾಕ್ತಾಯಿರ್ತೀನಿ, ನಾನು ಎಲ್ಲಿದ್ದೀನಿ, ಎಲ್ಲಿಗೆ ಹೋಗ್ತಾ ಇದ್ದೀನಿ, ಹಾಗೂ ಏನೇನು ನಡೀತಾ ಇದೆ, ಪರಿಸ್ಥಿತಿ ಹೇಗಿದೆ ಅಂತೆಲ್ಲ. ಸೊ ಡಿಸ್ಕ್ರಿಪ್ಷನಲ್ಲಿ ನೋಡಿ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಆ್ಯಂಡ್ ದೆನ್ ಫೇಸ್ಬುಕ್ ಹ್ಯಾಂಡಲ್ ಮೆನ್ಷನ್ ಮಾಡಿದ್ದೀನಿ. ಆ್ಯಂಡ್ ದೆನ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಏನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಹಾಕ್ಕೊಂಡು ಪುಡಿ ಮಾಡಿಬಿಡಿ. ಆ್ಯಂಡ್ ದೆನ್ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಒಂದು ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ, ಸೊ ದಟ್ ನಿಮಗೆ ನೋಟಿಫಿಕೇಷನ್ಸ್ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಬರುತ್ತೆ. ಸೊ ಇಷ್ಟು ಹೇಳ್ತಾ ಆರಾಮಾಗಿರಿ, ಖುಷಿಯಾಗಿರಿ, ಆರಾಮ್ಸೆ ರೈಡ್ ಮಾಡಿ, ಎಂಜಾಯ್ ಮಾಡಿ. ಸೈನಿಂಗ್ ಆಫ್, ಬಾಯ್.